ಆನಂದ ಆನಂದ ಆನಂದವೇ ನೀವು ಕೊಟ್ಟ ಸಬ್ಸ್ಕ್ರೈಬಿಂದ, ನೀವು ತೋರಿಸುತ್ತಿರುವ ಪ್ರೀತಿಯಿಂದ. ನಮಸ್ತೆ ಎಲ್ಲರಿಗೂ. ಹ್ಯಾಪಿ ಫ್ಯಾಮಿಲಿ ಮಂಜುನಾಥ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆನಂದವಾಗಿರಲಿ ನಿಮ್ಮ ಜೀವನ, ನಿಮ್ಮ ಮನಸ್ಸು ಅಂತ ಹೇಳ್ತಾ, ದ್ವಿತೀಯ ಭಾಷೆ ಕನ್ನಡದ ಕವಿ ಪರಿಚಯವನ್ನು ನಾನು ಕಳೆದ ಸೆಷನ್ನಲ್ಲಿ ಮಾಡ್ತಾ ಇದ್ದೀನಿ. ಇವತ್ತಿನ ಸೆಷನ್ನಲ್ಲಿ ನಾನು ಕೆ ಪುಟ್ಟಸ್ವಾಮಿ ಆ್ಯಂಡ್ ಬಸವರಾಜ ಸಬರದ ಇವರ ಕವಿ ಪರಿಚಯವನ್ನು ನಿಮ್ಮ ಮುಂದೆ ನಾನು ಪ್ರಸ್ತುತಪಡಿಸ್ತೀನಿ. ಇವರಿಬ್ಬರನ್ನೇ ತಗೊಳ್ಳೋ ಉದ್ದೇಶ ಏನಕ್ಕಂದರೆ, ಇಬ್ಬರ ಜನನ ಕೂಡ 1954. ಅದಕ್ಕೆ ಕೆ ಪುಟ್ಟಸ್ವಾಮಿ ಮತ್ತು ಸಬರದ ಅವರ ಕವಿ ಪರಿಚಯವನ್ನು ಹಿಂದಿನ ಒಂದು ಸೆಷನ್ನಲ್ಲಿ ನೋಡ್ತಾ ಹೋಗ್ತೀನಿ ನಾನು. ನೋಡಿ, ಆ ಚಿತ್ರದಲ್ಲಿ ನೋಡಿ, ಇಲ್ಲಿ ನೋಡ್ತಾ ಇದ್ದೀರಲ್ವ, ನಾನು ಹೈಲೈಟ್ ಮಾಡ್ತೀನಿ ನೋಡಿ ಕೆ ಪುಟ್ಟ ಸ್ವಾಮಿ. ಆ ಸ್ವಾಮಿ ಅನ್ನೋದನ್ನು ಒಬ್ಬ ಋಷಿ ಚಿತ್ರವನ್ನು ಹಾಕಿರ್ತಕ್ಕಂಥ ಉದ್ದೇಶ ನಿಮ್ಮ ಮನಸ್ಸನ್ನು ಬೇರೆ ಕಡೆ ಕಳಿಸದೆ ಇಲ್ಲೇ ಸೆಳೆಯುವಂಥ ಪ್ರಯತ್ನ, ಬೇರೇನೂ ಇಲ್ಲ. ನೋಡೋಣಲ್ಲ ಕೆ ಪುಟ್ಟಸ್ವಾಮಿ ಆ್ಯಂಡ್ ಬಸವರಾಜ ಸಬರದವರ ಕವಿ ಪರಿಚಯ. ಎಸ್, ಇವರಿಬ್ಬರನ್ನೇ ಬನ್ನಿ. ಕೆ ಪುಟ್ಟಸ್ವಾಮಿ ಅವರ ಒಂದು ಸ್ಕ್ರೀನ್ ಓಪನ್ ಆಗಿದೆ, ನೋಡ್ತಾ ಹೋಗೋಣ. 1954 ನೋಡಿ, ಜಗ ಮಗಿಸ್ತಾ ಇದೆ. ಒಂದು ಉಪಮಾಲಂಕಾರ ಹೇಳ್ಬಿಡ್ತೀನಿ ಮಕ್ಕಳೇ. ಮೈಸೂರು ಅರಮನೆ ಇಂದ್ರನ ಸ್ವರ್ಗದಂತೆ ಜಗಮಗಿಸ್ತಾ ಇದೆ, ಜಗಮಗಿಸಿತು. ಉಪಮಾಲಂಕಾರ. ನಮ್ಮಲ್ಲೂ ಕೂಡ, ನಮ್ಮ ಸೆಷನಲ್ಲಿ ಕೂಡ ಸೀರಿಯಲ್ ಸೆಟ್ ಫಳಫಳ ಅಂದಂಗೆ ಹೊಳಿತಾ ಇದೆ. 1954 ಎಲ್ಲಿ, ಇವರ ಜಿಲ್ಲೆ ಯಾವುದು? ಇವರೇ ಪುಟ್ಟಸ್ವಾಮಿ. ಆ ಕಡೆ ಈ ಕಡೆ ಓಡಾಡು. ರಾಮನಗರ ಜಿಲ್ಲೆ, ರೇಷ್ಮೆ ನಾಡಿಗೆ ಸ್ವಾಗತ. ರಾಮನಗರ ಜಿಲ್ಲೆ ತಾಲೂಕು ಬೇಕಲ್ವಾ? ಇಲ್ಲಿ ನೋಡಿ, ಒಂದು ಎಲಿಫೆಂಟಿಂದ ಅದು ಚಿಮ್ತಾ ಇದೆಯಲ್ಲ, ಅದು ಬಂಗಾರ, ಹೇಮ, ಸುವರ್ಣ, ಚಿನ್ನ, ಕನಕ. ಇವರು ಕನಕಪುರ ತಾಲೂಕು, ಬೇರೆ ಏನೂ ಇಲ್ಲ. ನಿಮ್ಮ ಮನಸ್ಸನ್ನು ಈ ಒಂದು ಸ್ಕ್ರೀನ್ನಲ್ಲೇ ಹಿಡಿದಿಡಬೇಕು ಅನ್ನೋ ಒಂದು ಹಂಬಲ ಅಷ್ಟೇ. ಕನಕಪುರ ತಾಲೂಕು, ರಾಮನಗರ ಜಿಲ್ಲೆ, ಕನಕಪುರ ತಾಲೂಕಿನ ನೋಡಿ, ಕನಕಪುರ ತಾಲೂಕಿನ ಅದ್ಯಾಕೆ ಲೈನ್ ಹಂಗೆ ಹೋಗ್ತಾ ಇದೆ ನೋಡೋಣ. ಹೊರಗೇರಹಳ್ಳಿಯ ಪುಟ್ಟ ಸ್ವಾಮಿ. ನೋಡಿ, ಆಂಜನೇಯನ ಒಂದು ದೇವರ ಮೂರ್ತಿಯನ್ನು ತಗೊಂಡು ಆಶೀರ್ವಾದದ ಚಿತ್ರವನ್ನು ಮಾತ್ರ ನಾನು ಅದನ್ನು ತಗೊಂಡಿದ್ದೀನಿ. ಅದಕ್ಕೆ ಹೊರಗೇರಹಳ್ಳಿ, ಹೊರಗೇರಹಳ್ಳಿಯ ಪುಟ್ಟ ಸ್ವಾಮಿ. ಹೊರಗೇರಹಳ್ಳಿ ಮೇಲೆ ಇರ್ತಕ್ಕಂಥ ಕೆ ಪುಟ್ಟಸ್ವಾಮಿಯವರ ಸ್ಥಳ, ರಾಮನಗರ ಜಿಲ್ಲೆ, ಬಂಗಾರ, ಕನಕಪುರ ತಾಲೂಕು, ಮತ್ತು ಹೊರಗೇರಹಳ್ಳಿಯ ಪುಟ್ಟ ಸ್ವಾಮಿ. ಸ್ಕ್ರೀನ್ ಓಪನ್ ಆಯ್ತು. ಆ ಕಡೆ ಇವರ ಕೃತಿಗಳು ಯಾವುದು ನೋಡಿ, ಅಲ್ಲಿ ಎಷ್ಟು ಚೆನ್ನಾಗಿ ಆ ಕಡೆ ಈ ಕಡೆ, ಆ ಕಡೆ ಈ ಕಡೆ, ಆ ಕಡೆ ಈ ಕಡೆ ಸೈನ್ಸ್ ಅನ್ನೋದು ಕದಲ್ತಾ ಇದೆ, ನೋಡಿದ್ರಲ್ವ? ಇವರ ಕೃತಿ ಕಿರಿಯರ, ಹಿರಿಯರಲ್ಲ, ಕಿರಿಯರ ಸಚಿತ್ರ ವಿಜ್ಞಾನ ವಿಶ್ವಕೋಶ. ವಿಜ್ಞಾನ, ಸೈನ್ಸ್ ಅಂತ ತಗೊಂಡಿದ್ದೀನಿ ನಾನು. SCIENCE ವಿಜ್ಞಾನ ಕನ್ನಡದಲ್ಲಿ. ವಿಶ್ವಕೋಶ, ಕಿರಿಯರ ಸಚಿತ್ರ ವಿಜ್ಞಾನ ವಿಶ್ವಕೋಶ ಎಂಬುದು ಇವರ ಒಂದು ಕೃತಿ. ನೆಕ್ಸ್ಟ್ ಯಾವುದು? ಭುವನ ಬೆಡಗು. ಇದು ಒಂದು ಕೆ ಪುಟ್ಟಸ್ವಾಮಿಯವರ ಕೃತಿ ಆಗುತ್ತೆ. ನೆಕ್ಸ್ಟ್ ಜೀವಜಾಲ. ನೋಡಿ, ಜೀವಜಾಲ ಹೊರಟೋಗುತ್ತೆ ಆ ಕಡೆ, ಹಂಗೆ ಮಾಡಿದ್ದೀನಿ ನಾನು. ಕಾರಣ ಏನಂದರೆ, ಜೀವಜಾಲ ಇವರು ಕೃಪಾಕರ ಸೇನಾನಿ ಮತ್ತು ಪುಟ್ಟಸ್ವಾಮಿ ಎಲ್ಲರೂ ಸೇರಿ ಬರೆದಿರೋದ್ರಿಂದ ಅವರ ಕಾಂಟ್ರಿಬ್ಯೂಷನ್ ಇದೆ. ಅದಕ್ಕೆ ಜೀವಜಾಲ ಅನ್ನೋದು ಸ್ವಲ್ಪ ದೂರ ಹೋಗುತ್ತೆ. ಕೆ ಪುಟ್ಟಸ್ವಾಮಿಯವ್ರ ಶ್ರಮನೂ ಇದೆ ಇದರ ರಚನೆಯಲ್ಲಿ, ನೋಡ್ಕೊಳ್ಳಿ. ಎಸ್, ಜೀವಜಾಲ ಕೆ ಪುಟ್ಟಸ್ವಾಮಿಯವರ ಕೃತಿ ಕೂಡ. ಮತ್ತು ಅದು ಹಕ್ಕಿಗೂಡುಗಳ ನಿಗೂಢ ಜಗತ್ತು ಗದ್ಯದ ಆಕಾರ ಕೃತಿ ಕೂಡ. ಹಾಗಾಗಿ ಜೀವಜಾಲ ಹೋಗಿದೆ, ನೀವು ಜ್ಞಾಪಕ ಇಟ್ಕೊಬೇಕು. ಬನ್ನಿ, ಮತ್ತು ಒಂದ್ಸಲಿ ಓಪನ್ ಆಯಿತು. ಇವರ ಒಂದು ಪ್ರಶಸ್ತಿಗೆ ಹೋಗ್ಬಿಡೋಣ. ಯಾವ್ದು ಗೊತ್ತಾ? ಕರ್ನಾಟಕ ರಾಜ್ಯ. ನೋಡಿ, ಗ್ರೀನ್ ಕಲರ್ ಆಗಿದೆಯಲ್ಲ, ಯಾಕೆ ಪೇಜೆಲ್ಲ ಗ್ರೀನ್ ಆಗಿದೆ? ಸ್ವಲ್ಪ ನೋಡ್ತಾರೆ, ಇಲ್ಲೂ ಕೂಡ ನೋಡಿ ಗ್ರೀನ್ ಆಗಿದೆ. ನಮ್ಮ ಬೋರ್ಡ್ ಕೂಡ ಗ್ರೀನ್ ಇದೆ, ಬೋರ್ಡು. ಯಾಕೆ ಅಂತಂದರೆ, ಇವ್ರಿಗೆ ಕರ್ನಾಟಕ ರಾಜ್ಯ ಪರಿಸರ ಪ್ರಶಸ್ತಿಯನ್ನು ಕೊಟ್ಟಿದೆ. ಅದಕ್ಕೆ ಕೆಂಪು ಕಲರ್ ಪರಿಸರ ಇದೆಯಲ್ಲ ನೋಡಿ, ಇದೆಯಲ್ಲ, ಇಲ್ಲಿ ಹೈಲೈಟ್ ಮಾಡ್ತೀನಿ ನೋಡಿ. ಹಿಂಗೆ ಪರಿಸರವನ್ನು ನಾವು ಮುಂದಕ್ಕೆ ಈ ಥರ ಇಟ್ಕೊಬಾರ್ದು. ನಾವು ಹಸಿರು ಇರಬೇಕು, ಹಸಿರೇ ಉಸಿರಾಗಿರಬೇಕು ಅನ್ನೋ ಒಂದು ಕಾನ್ಸೆಪ್ಟನ್ನು ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಕರ್ನಾಟಕ ರಾಜ್ಯ ಇವರಿಗೆ ಪರಿಸರ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿದೆ. ಇದು ಕೆ ಪುಟ್ಟಸ್ವಾಮಿಯವರ ಒಂದು ಸಂಪೂರ್ಣ ಮಾಹಿತಿ.
ಮುಂದೆ ನೋಡೋಣ ಬಸವರಾಜ್ ಸಬರದವ್ರದ್ದು ಬನ್ನಿ. 1954 ಕೊಪ್ಪಳ ಜಿಲ್ಲೆ ನೋಡಿ, ಇಲ್ಲಿ ಹೈಲೈಟ್ ಮಾಡ್ತಾ ಇದ್ದೀನಿ, ಕೊಪ್ಪಳ ಜಿಲ್ಲೆ 1954 ಕೊಪ್ಪಳ ಜಿಲ್ಲೆ. ಇವರೇ ಬಸವರಾಜ್ ಸಬರದ, ನಿಮ್ಮ ಬೋಧಿವೃಕ್ಷದ ಹಾಡು ಪದ್ಯ ಬರೆದಿರೋರು. ಕುಕನೂರಿನ ಬಸವ ರಾಜ, ಕುಕನೂರಿನ ಬಸವ ರಾಜ. ಬಸವರಾಜ್ ಸಬರದವರು ಕ್ರಿಸ್ತಶಕ 1954ರಲ್ಲಿ ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿಲ್ಲ, ಡೈರೆಕ್ಟಾಗಿ ಇದೇ ಊರನ್ನು ಕೊಟ್ಟಿದ್ದಾರೆ, ಕುಕನೂರು ಅಷ್ಟೇ. ಶ್ರೀಯುತರು ಕವಿ ಪರಿಚಯದಲ್ಲಿ ಹೀಗೆ ಸಿಗ್ತಾರೆ ನಮಗೆ. ಇಲ್ಲಿ ನೋಡಿ ಇಲ್ಲಿ ನೋಡಿ, ಒಂದು ಫನ್ ಆಗಿರ್ತಕ್ಕಂಥ ಒಂದು ಚಿತ್ರ, ಮೈಕ್ ಇಟ್ಕೊಂಡು ಅದು ಸ್ಪೀಕರ್ನ ಅಟ್ಯಾಚ್ ಮಾಡಿಕೊಂಡು ಹಾಡ್ತಾ ಇರೋದಲ್ಲ, ಅದು ಇವರ ಒಂದು ಕೃತಿಗೆ ಅದನ್ನು ಅಟ್ಯಾಚ್ ಮಾಡಿದ್ರೆ ನನ್ನವರ ಹಾಡು, ನನ್ನವರ ಹಾಡು ಇದೊಂದು ಕೃತಿ, ಶ್ರೀಯುತರ ಒಂದು ಪ್ರಸಿದ್ಧವಾದ ಕೃತಿ. ಅದಕ್ಕೆ ಆ ನನ್ನವರ ಹಾಡು, ಆಕೆ ಕಾರ್ಟೂನಲ್ಲಿ ಆಡ್ತಾ ಇರೋದು ಹಾಡು, ಕೆಳಗಡೆ ನನ್ನವರು ಇದೆ ನೋಡ್ಕೊಳ್ಳಿ. ನೋಡಿ ನನ್ನವರ, ನೋಡಿ ಇಲ್ಲಿಂದ ಲಿಂಕ್ ಕೊಟ್ಟಿದ್ದೀನಿ ನೋಡಿ. ಎಸ್, ನನ್ನವರ ಹಾಡು ಅನ್ನೋದೊಂದು ಕೃತಿ, ಮರಿಬೇಡಿ ಮಕ್ಕಳೇ, ಜ್ಞಾಪಕ ಇಟ್ಕೊಳ್ಳಿ. ನೆಕ್ಸ್ಟ್ ಓಕೆ ಏನಿರ್ಬೋದು ಗೊತ್ತಾ? ಹೋರಾಟ, ಬಾಕ್ಸಿಂಗ್, ಹೋರಾಟ ಇದು ಒಂದು ಕೃತಿ, ಶ್ರೀಯುತರ ಅದ್ಭುತವಾದ ಕೃತಿ ಬರುತ್ತೆ ನೋಡಿ. ಎಸ್, ಹೋರಾಟ ಅಂದರೆ ಫೈಟು. ಇಲ್ಲಿ ಹುಡುಗ ಬಾಕ್ಸಿಂಗ್ ಇದಾಕ್ಕೊಂಡು ಬಾ ನೋಡೋಣ ಬಂದರೆ ನಿನ್ನ ಕತೆ ಕ್ಲೋಸ್ ಅನ್ನು ಸುಮ್ಮನೆ ಒಂದು ಸಿಂಬಲನ್ನು ಕೊಟ್ಟಿದ್ದೀನಿ ಅಷ್ಟೇ. ನನ್ನವರ ಹಾಡು ಈ ಕಡೆ, ಹೋರಾಟ ಈ ಕಡೆ. ಇದು ಒಂದು ಅದ್ಭುತವಾದ ಶ್ರೀಯುತರ ಕೃತಿಗಳು. ದನಿ ಎತ್ತಿ ಹಾಡೇನಾ, ದನಿ ಸೌಂಡು, ದನಿಯನ್ನು ಎತ್ತರಿಸಿ ಹಾಡೋದು, ದನಿ ಎತ್ತಿ ಹಾಡೇನಾ ಇದೊಂದು ಅದ್ಭುತವಾದ ಕೃತಿ. ಇನ್ನೊಂದು ಚಿತ್ರ ನೋಡಿ ಇಲ್ಲಿ ಮಕ್ಕಳೇ, 100 ಅದು ಗೊತ್ತಿದೆ, 100 ಕೆಳಗಡೆ ಒಂದು ಮಗು ಭಾಳ ದುಃಖದಲ್ಲಿ ಅಳ್ತಾ ಇದೆಯಲ್ಲ, ಇದಕ್ಕೆ ಒಂದು ಕೃತಿಯನ್ನು ಅಟ್ಯಾಚ್ ಮಾಡಿದ್ರೆ 100 ಹನಿಗಳು, ಅಂದರೆ ಹನಿ ಅಂದರೆ ನಾನು ಮಳೆ ಹನಿ ನೀರು ತೋರಿಸ್ಬೋದು. ಆ ಚಿತ್ರದಲ್ಲಿ ಮಗು ನೋಡಿ, ಇಲ್ಲಿ ಹೈಲೈಟ್ ಮಾಡ್ತೀನಿ, ಕಣ್ಣಲ್ಲಿ ನೀರು ನೋಡಿ ಹೇಗೆ ಬರ್ತಾ ಇದೆ ನೋಡಿ, ಇಲ್ಲಿದೆಯಲ್ಲ, ಇಲ್ಲಿ ಸಾರಿ ರೆಡ್ ತೊಗೊಂಡಿದ್ದೀನಿ, ಗ್ರೀನ್ ತೊಗೊತೀನಿ ನೋಡಿ, ಇಲ್ಲಿದೆಯಲ್ಲ ಮಗುವಿನ ಕಣ್ಣಲ್ಲಿ ನೀರು. ಭಾಳ ಕಣ್ಣಿನ ಧಾರೆ ದೃಗುಜಲ ಸುರಿತಾ ಇದೆ. 100 ಹನಿಗಳು ಇವರು ಕೃತಿಗಳು. ಮತ್ತೆ ಹೇಳ್ತೀನಿ ನಾನು, ನನ್ನವರ ಹಾಡು, ಹೋರಾಟ, ದನಿ ಎತ್ತಿ ಹಾಡೇನ, ಮತ್ತು 100 ಹನಿಗಳು, ಇದು ಇವರ ಕೃತಿಗಳು. ಅರ್ಥ ಆಗಿದೆ? ಬನ್ನಿ ಮಕ್ಕಳೇ, ಇನ್ನು ಬಸವರಾಜ್ ಸಬರದವರ 2 ನಾಟಕ ಇದೆ, ಅದನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಿ ಪ್ರಶಸ್ತಿ ಹೇಳಿ ಸೆಷನನ್ನು ಎಂಡ್ ಮಾಡೋಣ. ಸಣ್ಣ ಬದಲಾವಣೆ ಇದೆ. ಓಕೆ, ಬೆಳ್ಳಕ್ಕಿ ಸಾಲು ಅನ್ನೋದು ಇವರ ಒಂದು ನಾಟಕ. ಬೆಳ್ಳಕ್ಕಿ ಸಾಲು ಅನ್ನೋದು ಇವರ ಒಂದು ನಾಟಕ. ಮತ್ತು ಆ ನಾಟಕ. ನೆಕ್ಸ್ಟ್ ನರಬಲಿ ಅನ್ನೋದು ಇವರ ಒಂದು ನಾಟಕ. ಅಂದರೆ ಹೋರಾಟ, ನನ್ನವರ ಹಾಡು, ದನಿ ಎತ್ತಿ ಹಾಡೇನ, 100 ಹನಿಗಳು ಇವರ ಕೃತಿಗಳು. ಇವರ ನಾಟಕಗಳು ಬೆಳ್ಳಕ್ಕಿ ಸಾಲು ಮತ್ತು ನರಬಲಿ ಅನ್ನೋದು ಇವರ ಒಂದು ನಾಟಕ. ನೆಕ್ಸ್ಟ್, ಎಸ್, ಬೆಳ್ಳಕ್ಕಿ ಸಾಲು. ಗಂಡು ಎಂದರೆ ಗಂಡು, ಭೂಪತಿ ಗಂಡು, ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಅದ್ಭುತ ಚಲನಚಿತ್ರ. ಏನಪ್ಪ ಲಿಟ್ರೇಚರಲ್ಲಿ ಚಲನಚಿತ್ರ ಹೇಳ್ತಾ ಇದ್ದಾರೆ ಅಂದರೆ, ಎಸ್, ಇಲ್ಲಿನ ಒಂದು ಬಹದ್ದೂರ್ ನಮಗೆ ಬೇಕು. ಬಸವರಾಜ್ ಸಬರದವರಿಗೆ ಸಿಕ್ಕಿರ್ತಕ್ಕಂಥ ಒಂದು ಅದ್ಭುತವಾದ ಪ್ರಶಸ್ತಿ ದೇವರಾಜ ಬಹದ್ದೂರ್ ಪ್ರಶಸ್ತಿ. ಅದಕ್ಕೆ ನಾನು ಆ ಬಹದ್ದೂರನ್ನು ಹೈಲೈಟ್ ಮಾಡ್ತೀನಿ ನೋಡಿ. ಗಂಡು ಬೇಡ ನಮಗೆ, ಜಸ್ಟ್ ನಮಗೆ ಬಹದ್ದೂರ್ ಸಾಕು ಆಯ್ತಲ್ಲ. ಏನಾದರೂ ಬದಲಾವಣೆ ಆಗುತ್ತಾ ಸ್ಕ್ರೀನಲ್ಲಿ ನೋಡೋಣ. ಎಸ್, ದೇವರಾಜ ಬಹದ್ದೂರ್ ಪ್ರಶಸ್ತಿ. ಮಕ್ಕಳೇ, ಇಲ್ಲಿಗೆ ಕೆ ಪುಟ್ಟಸ್ವಾಮಿ ಮತ್ತು ಬಸವರಾಜ್ ಸಬರದವರ ಕವಿ ಪರಿಚಯ ಸಮಾಪ್ತಿ ಆಯಿತು. ಇನ್ನು ಸಾದರ ಮತ್ತು ರಮೇಶ ಗೌಡ ಇದೆ, ಅದನ್ನು ಮುಂದಿನ ಸೆಷನ್ನಲ್ಲಿ ನೋಡೋಣ. ನನ್ನ ಜೊತೆ ಟ್ರಾವೆಲ್ ನೋಡ್ತಾ ಇದ್ದೀರಾ, ದಯಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡಿ, ಒಂದು ಶೇರ್ ಮಾಡಿ, ಒಂದು ಕಮೆಂಟ್ ಮಾಡಿ. ನಿಮ್ಮ ಒಂದು ಸಬ್ಸ್ಕ್ರೈಬನ್ನೇ ಕಾಯ್ತಾ ಇರ್ತಕ್ಕಂತಹ ಮಂಜುನಾಥ್. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗ್ತಾನೆ ಇರೋಣ. ಬಾಯ್.